ಈಗ ಬೆಂಗಳೂರಿನ ಇತರೆ ಸುದ್ದಿಗಳನ್ನ ಫಟಾಫಟ್ ಅಂತ ನೋಡೋಣ ಜಸ್ಟ್ 5 ನಲ್ಲಿ. ಬೆಂಗಳೂರಿನಲ್ಲಿ ಮುಸುಕುದಾರಿ ಕಳ್ಳರ ಗ್ಯಾಂಗ್ ಆಕ್ಟಿವ್ ಆಗಿದೆ. ಮೈ ಮೇಲೆ ಬೆಡ್ಶೀಟ್, ಟವಲ್ ಹಾಕೊಂಡು ಕದೀಮರು ಓಡಾಡ್ತಾ ಇರುವ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಬೇಗೂರುಕೊಪ್ಪ, ಮೈಲಸಂದ್ರದಲ್ಲಿ ಮಧ್ಯರಾತ್ರಿ ಕಳ್ಳರು ಲಗ್ಗೆ ಇಟ್ಟಿದ್ರು. ಗ್ರೀನ್ ವ್ಯಾಲಿ ಲೇಔಟ್ನಲ್ಲಿ ಮನೆಗಳನ್ನ ದೋಚಲು ಹೊಂಚು ಹಾಕ್ತಾ ಇರುವ ದೃಶ್ಯ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಕಳ್ಳರ ಓಡಾಟದಿಂದ ಲೇಔಟ್ ನಿವಾಸಿಗಳು ಭಯಭೀತರಾಗಿದ್ದಾರೆ. ಎಲೆಕ್ಟ್ರಾನಿಕ್ ಸಿಟಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಗಲ್ಫ್ ರಾಷ್ಟ್ರಗಳ ಯುದ್ಧದಿಂದಾಗಿ ಅನೇಕ ಕಚ್ಚಾ ವಸ್ತುಗಳ ಬೆಲೆ ಏರಿಕೆಯಾಗಿದೆ. ಇದರಿಂದಾಗಿ ಹೊಸ ಕಾರುಗಳ ದರದಲ್ಲೂ 60 ರಿಂದ 70 ಸಾವಿರ ರೂಪಾಯಿನಷ್ಟು ಹೆಚ್ಚಳ ಆಗ್ತಾ ಇದೆ. ಆಗಸ್ಟ್ನಿಂದ ಕಾರುಗಳ ದರದಲ್ಲಿ ಏರಿಕೆ ಆಗಲಿದೆ. 10 ರಿಂದ 15 ಲಕ್ಷದ ಒಳಗಿನ ಕಾರುಗಳ ಬೆಲೆಯಲ್ಲಿ ಮಾತ್ರ ಏರಿಕೆ ಆಗಲಿದೆಯಂತೆ. ಕಚ್ಚಾ ವಸ್ತುಗಳ ರೇಟ್ ಜಾಸ್ತಿ ಆಗಿದೆ. ಯುದ್ಧ ನಡೀತಾ ಇರೋದ್ರಿಂದ ವೆಹಿಕಲ್ನ ಪ್ರೈಸಸ್ಸು ಐಟಮ್ಸ್ಗಳೆಲ್ಲ ಜಾಸ್ತಿ ಆಗಿರೋದ್ರಿಂದ ಪ್ರೈಸ್ ಜಾಸ್ತಿ ಆಗ್ತದೆ. ಪ್ಲಸ್ ಇನ್ನೊಂದು ಅಡ್ವಾಂಟೇಜ್ ಏನು ಅಂದರೆ ಆಗಸ್ಟ್ 1 ಸ್ಮಾಲ್ ಕಾರ್ ವೆಹಿಕಲ್ಸ್ಗೆ ಪ್ರೈಸಸ್ಸು ಜಾಸ್ತಿ ಮಾಡ್ತಿದ್ದಾರೆ. ಪ್ಲಸ್ ನೆಕ್ಸ್ಟ್ ನಮ್ಮದು ಅಪ್ಕಮಿಂಗ್ ಬ್ರೆಜಾ ಬರ್ತಾ ಇದೆ. ಸೊ ಇವಾಗ ನನ್ನ ಹತ್ರ ಏನು ಅಟ್ ಪ್ರೆಸೆಂಟ್ ಇದೆ ಬ್ರೆಜಾಗೆ, ಅದಕ್ಕೆ ಬೆಸ್ಟ್ ಆಫರ್ ಸಿಗ್ತಾ ಇದೆ. ಪ್ಲಸ್ ಏನು ಪ್ರೈಸ್ ಇದೆ ಅದೇ ಪ್ರೈಸ್ಗೆ ನಾವು ಕೊಡ್ತಾ ಇದ್ದೀವಿ. ಬೆಣ್ಣೆ ಹಾಗೂ ತುಪ್ಪದ ದರವನ್ನ ಕೆಎಂಎಫ್ ಇವತ್ತಿನಿಂದ ಹೆಚ್ಚಳ ಮಾಡಿದೆ. ಕೆಜಿ ತುಪ್ಪದ ದರದಲ್ಲಿ 15 ರೂಪಾಯಿ, ಬೆಣ್ಣೆ ದರದಲ್ಲಿ 50 ರೂಪಾಯಿ ಏರಿಕೆ ಮಾಡಿದೆ. ಇದರಿಂದ ಜನಸಾಮಾನ್ಯರಿಗೆ ಬೆಲೆ ಏರಿಕೆ ಬಿಸಿ ತಟ್ಟಿದೆ. ಇನ್ನು ಹೋಟೆಲ್, ಬೇಕರಿ ಉದ್ಯಮದ ಮೇಲೂ ಇದರ ಪರಿಣಾಮ ಬೀರಲಿದೆ. ಹೋಟೆಲ್ಗಳಲ್ಲಿ ಹೆಚ್ಚಿನ ತಿಂಡಿ ತಿನಿಸುಗಳನ್ನು ಬೆಣ್ಣೆ ಮತ್ತು ತುಪ್ಪವನ್ನು ಉಪಯೋಗಿಸುತ್ತಿದ್ದಾರೆ. ನಾಳೆಯಿಂದ ಇದಕ್ಕೆ ಸಣ್ಣ ಪ್ರಮಾಣದ ಏರಿಕೆಯಾಗಿದ್ದರೂ ಈ ಹೊರೆಯನ್ನು ಮಾಲೀಕರೇ ವಹಿಸಿಕೊಂಡು ಯಾವುದೇ ರೀತಿಯಲ್ಲಿ ತಿಂಡಿ ತಿನಿಸುಗಳ ಮೇಲೆ ಇದರ ಪರಿಣಾಮ ಬೀರುವುದಿಲ್ಲ. ಶೇಷಾದ್ರಿಪುರಂನ ರಾಜೀವ್ ಗಾಂಧಿ ಸರ್ಕಲ್ ಬಳಿ ಫುಟ್ಪಾತ್ ಅವ್ಯವಸ್ಥೆಗೆ ಕೊನೆಗೂ ಮುಕ್ತಿ ಸಿಕ್ಕಿದೆ. ಟಿವಿ9ನಲ್ಲಿ ಪಾದಾಚಾರಿ ಮಾರ್ಗದ ಅಧ್ವಾನದ ಬಗ್ಗೆ ವರದಿ ಬಿತ್ತರವಾಗ್ತಾ ಇದ್ದಂತೆ ಜಿಬಿಎ ಎಚ್ಚೆತ್ತಿದೆ. ಫುಟ್ಪಾತ್ನಲ್ಲಿ ಸಿಮೆಂಟ್ ಸ್ಲ್ಯಾಬ್ಗಳನ್ನ ಓಪನ್ ಮಾಡಿ 18 ದಿನ ಕಳೆದರೂ ಮುಚ್ಚಿರಲಿಲ್ಲ. ಟಿವಿ9 ಈ ಬಗ್ಗೆ ವರದಿ ಮಾಡ್ತಾ ಇದ್ದಂತೆ ಜಿಬಿಎ ಸಿಬ್ಬಂದಿ ಸ್ಲ್ಯಾಬ್ಗಳನ್ನ ಮುಚ್ಚಿದ್ದಾರೆ. ಟಿವಿ9 ಕಾರ್ಯಕ್ಕೆ ಸಾರ್ವಜನಿಕರು ಧನ್ಯವಾದ ತಿಳಿಸಿದ್ದಾರೆ.